ಈ ಒಂದು ವಿಡಿಯೋದಲ್ಲಿ 4th ಸೆಮ್ ಸ್ಟೂಡೆಂಟ್ಸ್ಗೆ ಒಂದು ರೀತಿ ಬ್ಯಾಡ್ ನ್ಯೂಸ್ ಆದ್ರೆ ಹೇಳ್ಬೋದು, ಏನಾದ್ರು ಹೇಳ್ಬೋದು, ಸಡನ್ ಡಿಸಿಷನ್ ಅಂತ ಹೇಳ್ಬೋದು. ವಿಟಿಯುದು ಇವತ್ತು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಿಲ್ಲ, ನಾಳೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತಂದು ನಮ್ಮ ಅನ್ವಿತ್ ಸರ್ ಕಟೀಲ್ ಅವರ ಇನ್ಸ್ಟಾ ಸ್ಟೋರಿ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ, ನಾವು ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಡ್ತೀನಿ. ಇವತ್ತು ನಾನು ಮಾರ್ನಿಂಗ್ ಅಲ್ಲಿ ವಿಡಿಯೋ ಹಾಕಿದ್ದೆ, ಇವತ್ತೇ ರಿಸಲ್ಟ್ ಬರುತ್ತಂತೆ. ನೋಡಿ, ನಿಮಗೆ ಸಾಕಷ್ಟು ಸ್ಟೂಡೆಂಟ್ಸ್ಗೆ ನಿಮ್ಮ ಕಾಲೇಜ್ ಕಡೆಯಿಂದ ಬಂದಿರುತ್ತೆ, ಡೀನ್ ಕಡೆಯಿಂದ, HOD ಕಡೆಯಿಂದ, ಬೇರೆ ಒಂದು ಕಾಲೇಜಸ್ ಅಲ್ಲಿ ಟೀಚರ್ಸ್ ಕಳಿಸಿದಾರೆ ಅಂತ ಸ್ಕ್ರೀನ್ ಶಾಟ್ ಬೇರೆ ಕಳಿಸಿದ್ರು, ಇವತ್ತೇ ರಿಸಲ್ಟ್ ಬರುತ್ತಂತಂದು. ಆಮೇಲೆ ನಾನು ಟುಮಾರೋ ಬರುತ್ತೆ ರಿಸಲ್ಟ್ ಅಂತ ವಾಟ್ಸ್ಆಪ್ ಚಾನಲ್ ಹಾಕಿದ ತಕ್ಷಣ ಸಾಕಷ್ಟು ಜನ ಬ್ರೋ ನಂಗೆ ಇವತ್ತು ಕಾಲೇಜಿಂದ ಇವತ್ತೇ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ, ಬಟ್ ನೀವು ಹೇಳಿದ್ರಿ, ಬಟ್ ಸಡನ್ ಆಗಿ ಯಾಕೆ ಈ ತರ ಅಂದ್ರು ಅಂತ ಹೇಳಿದ್ರು. ಸಾಕಷ್ಟು ಮಾಹಿತಿ ಕೊಡ್ತೀನಿ ಈ ವಿಡಿಯೋದಲ್ಲಿ. ಅವ್ರು ಏನಂತ ಹಾಕಿದ್ರು ಅಂತ ಗೊತ್ತಿಲ್ಲ. ಮೊದಲನೇದಾಗಿ ಅನಿತ್ ಸರ್ ಯಾರಂತ ಗೊತ್ತಿಲ್ಲ ಅಂದ್ರೆ ನಮ್ಮ ಒಂದು ಸ್ಟೂಡೆಂಟ್ಸ್ ಏನಿದೆ ಅವ್ರ ಪರವಾಗಿ ನಿಂತ್ಕೊಂಡು ಮಾತಾಡುವಂತ ವ್ಯಕ್ತಿ ಆಗಿರುತ್ತೆ. ಇದೆಲ್ಲ ಸಾಕಷ್ಟು ಜನಕ್ಕೆ ಆಲ್ರೆಡಿ 4th ಸೆಮ್ ಬಂದಿದೆ ಅಂದ್ರೆ ತುಂಬಾ ಜನ ಗೊತ್ತಾಗಿದೆ. ದ ರಿಸಲ್ಟ್ ಆಫ್ 4th semester examinations will be officially announced tomorrow. I extend my heartfelt best wishes to all students who have been ವೇಟಿಂಗ್ ವಿತ್. ನಿಮಗೆ ರಿಸಲ್ಟ್ ಬಗ್ಗೆ ಅದ್ರ ಬಗ್ಗೆ ಅದರ ಪೂರ್ತಿ ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿಗೆ ನಮ್ಗೆ ಅರ್ಥ ಆಯ್ತು, ಕನ್ಫ್ಯೂಷನ್ ಸಿಕ್ತು, ನಾಳೆ ರಿಸಲ್ಟ್ ಆದ್ರೆ ಬರುತ್ತೆ ಅಂತ. ಆಮೇಲೆ ಸಾಕಷ್ಟು ಜನ ಮೆಸೇಜ್ ಏನಂತ ಹೇಳ್ತಿದ್ದಾರೆ, ಇವತ್ತೇ ರಿಸಲ್ಟ್ ಬರುತ್ತೆ ನಮಗೆ. ಯಾಕಂದ್ರೆ ನಾನು ಮಾರ್ನಿಂಗ್ ಹೇಳಿದ್ದೆ, ಆಮೇಲೆ ಸಾಕಷ್ಟು ಜನ ತಮ್ಮ ಕಾಲೇಜಲ್ಲಿ ಕಳಿಸಿರುವಂತ ಟೀಚರ್ಸ್ ಆಮೇಲೆ ಲೆಕ್ಚರ್ಸ್ ಏನಿತ್ತು ನಿಮ್ಗೆ ಇಲ್ಲೇ ಲೈವಲ್ಲೇ. ಇವರು ನಮ್ಮ EC ಡಿಪಾರ್ಟ್ಮೆಂಟ್ HOD 4th ಸೆಮ್ ರಿಸಲ್ಟ್ 2022 ಸ್ಕೀಮ್ ರಿಸಲ್ಟ್ ವಿಲ್ ಬಿ ಅನೌನ್ಸ್ಡ್ ಟುಡೇ ಬೈ ಈವ್ನಿಂಗ್ ಅಂತ ಹಾಕಿದೆ ಅಂತ ಹೇಳಿದ್ದಾರೆ. ಆಮೇಲೆ ಇನ್ನೂ ಒಬ್ಬರು ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಈ ಒಂದು ಸ್ಟೂಡೆಂಟ್ಸ್ ನಂಬರ್ ಶೇರ್ ಆಗ್ತಿದೆ, ಬ್ಲರ್ ಮಾಡೋಕೆ. ಅವ್ರ ಕಾಲೇಜ್ ಎಕ್ಸಾಮ್ ಡೀನ್ ಶೇರ್ಡ್ ಟುಡೇ. ನೋಡಿ, ತುಂಬಾ ಕಾಲೇಜಸ್ ಅಲ್ಲಿ ಡೀನು ಮತ್ತೆ HODs ಆಮೇಲೆ ನಿಮ್ಮ ಒಂದು ಡಿಪಾರ್ಟ್ಮೆಂಟ್ ಟೀಚರ್ಸ್ ಆದ್ರೆ ಹೇಳ್ತಿರ್ತಾರೆ ಇವತ್ತು ರಿಸಲ್ಟ್ ಬರುತ್ತಂತೆ. ಬಟ್ ನಮ್ಮ ಒಂದು ಯಾಕೆ ಅಂದ್ರೆ ನಾವು ಜಾಸ್ತಿ ಬಿಲೀವ್ ಮಾಡೋದಾರ ಅನ್ವಿತ್ ಕಟೀಲ್ ಸರ್ನ, ಆ ಒಂದು ಪರ್ಸ್ಪೆಕ್ಟಿವ್ ಆಗಿ ನೋಡ್ತಾ ಹೋದ್ರೆ ನಾವು ನಾಳೆನೇ ರಿಸಲ್ಟ್ ಬರ್ಬೋದು ಅಂತ ನಮ್ಮ 100% ಶೂರ್ ಆಗಿದೆ, ಗೊತ್ತಾಗಿದೆ ಈಗ ಆಲ್ರೆಡಿ. ಅದರಿಂದ ನಾವು ಇಂಜಿನಿಯರಿಂಗ್ ಕರ್ನಾಟಕ ಒಂದು ವಾಟ್ಸ್ಆಪ್ ಚಾನಲ್ ಕೂಡ ಅಪ್ಡೇಟ್ ಮಾಡಿದ್ರೆ ರಿಸಲ್ಟ್ ಬಂದು ನಾಳೆ ಅನೌನ್ಸ್ಮೆಂಟ್ ಆಗುತ್ತೆ ಅಂತ ಅಫಿಷಿಯಲ್ ಆಗಿ ಗೊತ್ತಾಯ್ತು. ನಾಳೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಮತ್ತೆ ಸಾಕಷ್ಟು ಜನ ಭಯ ಇದೆ ಆ ಥರ ಅಂತಂದು ಯಾವುದೇ ಕಾರಣಕ್ಕೂ ಭಯಕ್ಕೆ ಹೋಗಬೇಡಿ, ಯಾವುದೇ ಕಾರಣಕ್ಕೂ ಭಯ ಪಡಕ್ಕೆ ಹೋಗಕ್ಕೆ ಹೋಗಬೇಡಿ. ರಿಸಲ್ಟ್ ಬಂದ್ಬಿಟ್ಟು ನಿಮಗೆ ಇವತ್ತಾದ್ರೂ ಬರುತ್ತೆ, ನಾಳೆ ಆದ್ರೂ ಬಂದೇ ಬರುತ್ತೆ. ಅಷ್ಟಾಗಿ ಭಯ ಪಡ್ತೀರಾ, ಆರಾಮ್ ಕೂಲ್ ಆಗಿ ಅಷ್ಟೇ ಕಾಮ್ ಆಗಿರಿ ಅಷ್ಟೇ. ಈ ಒಂದು ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಕೊಡಬೇಕಾಗಿತ್ತು, ನಾಳೆ ರಿಸಲ್ಟ್ ಆದ್ರೆ ಪಕ್ಕ ಬರುತ್ತೆ ಗ್ಯಾರಂಟಿ ಅಂತ ಗೊತ್ತಾಗಿದೆ. ಎಲ್ಲ ಕಡೆ ನೀಟಾಗಿ ಅಫಿಷಿಯಲ್ಸ್ ಆಗಿ ಒಂದು ಮೆಸೇಜ್ ಆದ್ರೆ ಶೇರ್ ಆಯಿತು. ಓಕೆ, ಇಷ್ಟವರೆಗೂ ನಿಮಗೆ 4th ಸೆಮ್ ರಿಸಲ್ಟ್ ಸ್ವಲ್ಪ DBMS ಎಕ್ಸಾಮ್ ಟಫ್ ಆಗಿದೆ, ಅದನ್ನೇ ನೋಡಬೇಕು ಸಾಕಷ್ಟು ಜನ ಅಂತಂದು ವಾಟ್ಸ್ಆಪ್ ಗ್ರೂಪಲ್ಲಿ ಸಾಕಷ್ಟು ಜನ ಅನ್ನೋದ್ರೆ ಆ ಒಂದು ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತೀವಿ. ಯಾವುದೇ ಕಾರಣಕ್ಕೂ ಭಯ ಪಡಕ್ಕೆ ಹೋಗಬೇಡಿ, ಏನಿಲ್ಲ. ಯಾಕಂದ್ರೆ ಒಂದು ಸ್ಟೂಡೆಂಟ್ಸ್ಗೆ ಅದೇನದು ಟಫ್ ಅಂತ ಇದ್ದಾರೆ, ಎಲ್ಲ ಒಂದು ಸ್ಟೂಡೆಂಟ್ಸ್ಗೂ ಟಫ್ ಆಗಿರುತ್ತೆ. ಅಂದ್ರೆ ಅಲ್ಲಿ ನಿಮಗೆ ಆಮೇಲೆ ಸಾಕಷ್ಟು ಜನ ಗ್ರೇಸ್ ಮಾರ್ಕ್ಸ್ ಕೊಡ್ತಾ ಇದ್ದಾರೆ ಅಂತ ಹೇಳ್ತಿದ್ರು. ನೋಡಿ, ಗ್ರೇಸ್ ಮಾರ್ಕ್ಸ್ ಆದ್ರೆ ಇನ್ನು ಯಾವುದೇ ಕಾರಣ VT ಕಡೆಯಿಂದ ಒಂದೇ ಒಂದು ನೋಟಿಫಿಕೇಶನ್ಸ್ ಬಂದಿಲ್ಲ. ಬಟ್ ಅದ್ರ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ಸ್ ಆದ್ರೆ ಕೇಳ್ತಿದ್ವಿ. ಸಮ್ ಸಬ್ಜೆಕ್ಟ್ಸ್ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ಸ್ ಆದ್ರೆ ಸಿಕ್ಕಿದಾವೆ. ಆಲ್ರೆಡಿ ನಾನು ಅದನ್ನ ಅಪ್ಲೋಡ್ ಮಾಡಿದ್ದೀನಿ ನಮ್ಮ ಒಂದು ವಾಟ್ಸ್ಆಪ್ ಚಾನಲ್. ಯಾಕಂದ್ರೆ ಅದು ADA ಆಮೇಲೆ ಬಯಾಲಜಿ ಈ ಒಂದಿಷ್ಟು ಸಬ್ಜೆಕ್ಟ್ ಆಮೇಲೆ ಬೇರೆ ಬೇರೆ ಸ್ಕೀಮ್ಸ್ ಆದ್ರೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅದು ಹಾಕಿದ್ದೀನಿ. ಬಟ್ ಬೇರೆ ಒಂದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ಸ್ ಬಂದ ತಕ್ಷಣ ನಮ್ಮ ವಾಟ್ಸ್ಆಪ್ ಚಾನಲ್ ಅಪ್ಡೇಟ್ ಮಾಡ್ತಿರ್ತೀವಿ. ಹೋಗಿ ಜಾಯ್ನ್ ಆಗಿ ನಮ್ಮ ವಾಟ್ಸ್ಆಪ್ ಚಾನಲ್ ಬೇಕಾದ್ರೆ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಕಮೆಂಟ್ ಸಿಗುತ್ತೆ. ರಿಸಲ್ಟ್ ಬಂದು ನಾಳೆ ಸಿಗುತ್ತೆ. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಗುಡ್ ಡೇ. ಅಗೇನ್ ಒನ್ಸ್ ಅಗೇನ್ ಎಲ್ಲರಿಗೂ ಆಲ್ ದ ಬೆಸ್ಟ್. ಯಾವುದೇ ಕಾರಣಕ್ಕೂ ಬ್ಯಾಕ್ ಕೊಡಬೇಡಿ. ಎಲ್ಲ ನಿಮ್ಮ ರಿಸಲ್ಟ್ ಆದರೆ